ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರರಿಗೆ ಒಂದು ಗುಡ್ ನ್ಯೂಸನ್ನು ರಾಜ್ಯ ಸರ್ಕಾರ ನೀಡಿದೆ. ಈ ಹಿಂದೆ ಸಚಿವ ಸಂಪುಟದ ಸಭೆಯಲ್ಲಿ ನಿರ್ಣಯವನ್ನು ಕೈಗೊಳ್ಳಲಾಗಿತ್ತು. ಆ ನಂತರ ಕಾರ್ಮಿಕ ಇಲಾಖೆಯಲ್ಲಿ ನಡಾವಳಿಯನ್ನು ರೂಪಿಸಿದರು. ಸೊ ಇವತ್ತು ಅಧಿಕೃತವಾದಂಥ ಆದೇಶ ಆರ್ಥಿಕ ಇಲಾಖೆ ಅಧೀನ ಕಾರ್ಯದರ್ಶಿಯಿಂದ ಹೊರಡಿಸಿದ್ದಾರೆ. ಸೊ ಈ ತಿಂಗಳಿಂದ ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲಿರುವಂಥ ಮಹಿಳಾ ನೌಕರರು, ಇಷ್ಟು ಮಾತ್ರ ಅಲ್ಲ, ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಿರುವಂಥ ನೌಕರರು ಮತ್ತು ಹೊರಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಿರುವಂಥ ನೌಕರರು, ಇವರೆಲ್ಲರೂ ಕೂಡ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ, ನಿಗಮಗಳಲ್ಲಿ ಅಥವಾ ಸ್ಥಳೀಯ ಸಂಸ್ಥೆಗಳಲ್ಲಿ ಅಥವಾ ಸ್ಥಳೀಯ ಪಂಚಾಯತಿ ರೀತಿಯಾದಂಥ ಕಚೇರಿಗಳಲ್ಲಿ ಕೆಲಸ ಮಾಡ್ತಿರುವಂಥ ಯಾರ್ಯಾರು ಮಹಿಳಾ ನೌಕರರಿದ್ದಾರೆ ಅವರೆಲ್ಲರಿಗೂ ಕೂಡ ಇಂದಿನಿಂದ, ಅಂದರೆ ಈ ತಿಂಗಳಿಂದ ಋತುಚಕ್ರ ರಜೆಯನ್ನು ತೆಗೆದುಕೊಳ್ಬೋದಾಗಿದೆ. ಇದು ವೇತನ ಸಹಿತ ಇರುವಂಥ ರಜೆ ಆಗಿದೆ. ಋತುಚಕ್ರ ತಿಂಗಳಿಗೆ 1 ದಿನ ತೆಗೆದುಕೊಳ್ಬೋದು. ಈ ರೀತಿಯಾಗಿ ವರ್ಷಕ್ಕೆ 12 ದಿನ ರಜೆಯನ್ನು ತೆಗೆದುಕೊಳ್ಬೋದಾಗಿದೆ. 18 ವಯಸ್ಸಿಂದ 52 ವಯಸ್ಸಿನವರೆಗಿರುವಂಥ ಮಹಿಳೆಯರು ಯಾರಿದ್ದಾರೆ ಅವರೆಲ್ಲರೂ ಕೂಡ ಈ ಸೌಲಭ್ಯವನ್ನು ಪಡೆದುಕೊಳ್ಬೋದಾಗಿದೆ. ಹಾಗಾದರೆ ಈ ಸೌಲಭ್ಯವನ್ನು ಪಡೆದುಕೊಳ್ಳುವ ಹಿನ್ನೆಲೆಯಲ್ಲಿ ವೈದ್ಯಕೀಯ ಪ್ರಮಾಣ ಪತ್ರ ಏನಾದರೂ ಕೊಡುವಂಥ ಅವಶ್ಯಕತೆ ಇಲ್ಲ, ಅದನ್ನು ಲಗತ್ಸುವಂಥ ಅವಶ್ಯಕತೆಯೂ ಇಲ್ಲ. ಆ ರೀತಿ ಯಾರೂ ಕೂಡ ಕೇಳುವಂತನೂ ಇಲ್ಲ. ಅವರು ಋತುಚಕ್ರ ರಜೆ ಅಂಥೇಳಿ ಏನಾದರೂ ಹೇಳಿದ್ರೆ ಆ ಋತುಚಕ್ರ ರಜೆ ಅಂಥೇಳಿ ಹಾಜರಾತಿಯಲ್ಲಿ ಪ್ರತ್ಯೇಕವಾಗಿ ನಮೂದಿಸಬೇಕು, ಅಷ್ಟು ಮಾತ್ರ ಮಾಡಬೇಕು. ಇದ್ರ ಜೊತೆಗೆ ಈ ರಜೆಯನ್ನು ಬೇರೆ ರಜೆ ಜೊತೆಗೆ ಆ್ಯಡ್ ಮಾಡುವಂತಿಲ್ಲ, ಸಂಯೋಜಿಸುವಂತಿಲ್ಲ. ಅದು ಸಿಕ್ ಲೀವ್ ಅಂತನೋ ಇರುತ್ತೆ ಅಥವಾ ಬೇರೆ ಲೀವ್ಗಳೇನಿದ್ದಾವೆ, ಕ್ಯಾಶುವಲ್ ಲೀವ್ಗಳೇನಿದ್ದಾವೆ, ಆ ಲೀವ್ಗಳ ಜೊತೆಗೆ ಇದನ್ನು ಆ್ಯಡ್ ಮಾಡಬೇಕು ಅನ್ನೋದು ಇಲ್ಲ. ಇದನ್ನು ಪ್ರತ್ಯೇಕವಾಗಿ ಆ್ಯಡ್ ಮಾಡಬೇಕು, ಪ್ರತ್ಯೇಕವಾಗಿಯೇ ಇರಬೇಕು ಅಂತೇಳಿ ಇದನ್ನು ವಿಶೇಷ ರಜೆ ಅಂಥೇಳಿ, ಮಹಿಳೆಯರಿಗೆ ವಿಶೇಷ ರಜೆ ಅಂಥೇಳಿ ಕೊಡಲಿಕ್ಕೆ ಸರ್ಕಾರ ಈಗ ಮುಂದಾಗಿರೋದು. ಈಗಾಗಲೇ ಆದೇಶವನ್ನು ಕೂಡ ಹೊರಡಿಸ್ಬಿಟ್ಟಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲಿರುವಂಥ 1,80,000 ಸರ್ಕಾರಿ ಮಹಿಳಾ ನೌಕರರಿಗೆ ಇದು ಅನುಕೂಲ ಆಗುತ್ತೆ ಖಂಡಿತವಾಗಿ ಕೂಡ. ಯಾಕಂದರೆ ಆ ಮಹಾನ್ ತಾಯರು ಅನುಭವಿಸ್ತಿರುವಂಥ ಆ ತಿಂಗಳ ಯಾತನೆ ಏನಿದೆಯಲ್ಲ, ಅದು ನಿಜವಾಗ್ಲೂ ಕೂಡ ಭಾಳನೇ ಕಷ್ಟ. ಪುರುಷರಿಗೆ ಆ ನೋವು ಗೊತ್ತಿರೋದಿಲ್ಲ. ಈ ಹಿನ್ನೆಲೆಯಲ್ಲಿ 1 ದಿನ ರಜೆ ಕೊಟ್ಟಿರೋದ್ರ ಬಗ್ಗೆ ಈಗಾಗಲೇ ಸಾಕಷ್ಟು ಎಲ್ಲ ನೌಕರರು ಕೂಡ ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರಿ ನೌಕರರ ಸಂಘನೂ ಕೂಡ ಈಗಾಗಲೇ ಈ ಅಧಿಕೃತ ಆದೇಶ ಹೊರಟ ಹಿನ್ನೆಲೆಯಲ್ಲಿ ಸ್ವಾಗತವನ್ನು ಕೂಡ ಮಾಡಿದ್ದಾರೆ. ಸಿ ಎಂ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಅಭಿನಂದನೆ ಕೂಡ ಸಲ್ಲಿಸಿದ್ದಾರೆ. ಮತ್ತು ರಾಜ್ಯ ಸರ್ಕಾರಿ ನೌಕರರ ಸಂಘನೂ ಕೂಡ ಯಾವಾಗ ಈ ಸಚಿವ ಸಂಪುಟದಲ್ಲಿ ಈ ನಿರ್ಣಯ ಆಯಿತು ಆ ನಂತರ ಕಂಟಿನ್ಯೂಸ್ ಆಗಿ ಫಾಲೋಅಪ್ ಮಾಡುವಂಥ ಕಾರ್ಯವನ್ನು ಕೂಡ ಮಾಡಿದ್ದೇವೆ ಅಂಥೇಳಿ ಅವರು ಹೇಳ್ಕೊಂಡಿದ್ದಾರೆ. ಆ ಕಾರ್ಯವನ್ನು ಕೂಡ ಮಾಡಿದ್ದಾರೆ ಕೂಡ. ಬಟ್ ಇಲ್ಲಿ ಇರುವಂಥ ಪ್ರಶ್ನೆ ಏನಂದರೆ, ರಾಜ್ಯ ಸರ್ಕಾರ ರಾಜ್ಯದಲ್ಲಿರುವಂಥ ಎಲ್ಲ ಮಹಿಳಾ ಉದ್ಯೋಗಿಗಳು, ಕೇವಲ ಸರ್ಕಾರಿ ನೌಕರರು ಮಾತ್ರ ಅಲ್ಲ, ಮಹಿಳಾ ನೌಕರರು ಮಾತ್ರ ಅಲ್ಲ, ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಿರುವಂಥ ಮಹಿಳಾ ಉದ್ಯೋಗಿಗಳು, ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡ್ತಿರುವಂಥ ಮಹಿಳಾ ಕಾರ್ಮಿಕರು, ಇವರೆಲ್ಲರಿಗೂ ಕೂಡ ವೇತನ ಸಹಿತ ರಜೆಯನ್ನು ಕೊಡಬೇಕು ಅನ್ನೋದು ಸಚಿವ ಸಂಪುಟದಲ್ಲಿ ತೆಗೆದುಕೊಂಡಂಥ ನಿರ್ಣಯ. ಈ ಹಿನ್ನೆಲೆಯಲ್ಲಿ ಕಾರ್ಮಿಕ ಇಲಾಖೆ ಈಗ ಸರ್ಕಾರ ಅಧಿಕೃತವಾದಂಥ ಆದೇಶವನ್ನು ಹೊರಡಿಸಿದೆ. ಅದೇ ರೀತಿಯಾಗಿ ಕಾರ್ಮಿಕ ಇಲಾಖೆನೂ ಕೂಡ ನಡವಳಿಯನ್ನು ಕೂಡ ಹೊರಡಿಸಿದೆ. ಈಗ ಎಲ್ಲ ಖಾಸಗಿ ಕಂಪನಿಗಳ ಕೂಡ ಇದನ್ನು ಫಾಲೋ ಮಾಡಬೇಕಾಗತ್ತೆ. ಆದರೆ ತುಂಬ ಬೇಸರದ ಮತ್ತು ವಿಪರ್ಯಾಸದ ಸಂಗತಿ ಅಂದರೆ, ಈಗಾಗಲೇ ಹೋಟೆಲ್ ಮಾಲೀಕರ ಸಂಘ ಹೈಕೋರ್ಟ್ ಮೊರೆ ಹೋಗಿದೆ. ಇದನ್ನು ನಾವು ಪ್ರತ್ಯೇಕವಾಗಿ ರಜೆಯನ್ನು ಕೊಡಲಿಕ್ಕಾಗೋದಿಲ್ಲ, ವೇತನ ಸಹಿತ ರಜೆ ಕೊಡಲಿಕ್ಕಾಗೋದಿಲ್ಲ. ನಮಗೆ ಈಗಾಗಲೇ ಸಿಬ್ಬಂದಿಗೆ 80ಕ್ಕಿಂತಲೂ ಕೂಡ ಹೆಚ್ಚು ರಜೆಯನ್ನು ಕೊಡ್ತಾ ಇದ್ದೀವಿ. ಈ ರಜೆ ಜೊತೆಗೆ ಮತ್ತೊಂದು ರಜೆಯನ್ನು ಕೊಡೋದು, ಅಂದರೆ 12 ರಜೆಯನ್ನು ಕೊಡೋದು ನಮಗೆ ಕಷ್ಟ ಆಗುತ್ತೆ. ಆ ಕಾರಣಕ್ಕಾಗಿ ನಮಗೆ ಆಗೋದಿಲ್ಲ. ಈ ಆದೇಶವನ್ನು ಪ್ರಶ್ನಿಸಿ, ರಾಜ್ಯ ಸರ್ಕಾರದ ಆದೇಶವನ್ನು ಪ್ರಶ್ನಿಸಿ ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘ ಹೋಗಿರೋದು. ಸೊ ಅವರು ಹೇಳ್ತಿರುವಂಥ ರೀತಿ ಏನಂದರೆ, 80 ರಜೆಗಳಿದ್ದಾವೆ, ಅದರ ಜೊತೆಗೆ ಮತ್ತೆ 12 ರಜೆಗಳನ್ನು ಕೊಡೋದು ಅಷ್ಟು ಕಷ್ಟ ಸಾಧ್ಯ ಆಗುತ್ತೆ ಅನ್ನೋದು ಅವರ ಅಭಿಪ್ರಾಯ ಆಗಿದೆ. ಇನ್ನು FKCCI ಅಂದರೆ ನಿಮಗೆ ಸಣ್ಣ ಕೈಗಾರಿಕೆಗಳು, ದೊಡ್ಡ ಕೈಗಾರಿಕೆಗಳು ಮತ್ತು ವಿವಿಧ ಕಾರ್ಖಾನೆಗಳಲ್ಲಿ ಕೆಲಸ ಮಾಡ್ತಿರೋಂಥ FKCCI ಏನಿದೆ, ಆ FKCCI ಸಂಘ ಹೇಳ್ತಾ ಇರೋದು ಇಲ್ಲ, ಇದು ನಿಜವಾಗ್ಲೂ ಕೂಡ ನಮಗೆ ಕಷ್ಟ ಆಗುತ್ತೆ, ವೇತನ ಸಹಿತ ರಜೆ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರ ಬೇಕಾದರೆ ಈ ವಿಶೇಷ ಆದೇಶ ಹೊರಡಿಸಿದೆಯಲ್ಲ, ಈ ಆದೇಶದ ರೀತಿಯಾಗಿ ನಾವು ಫಾಲೋ ಮಾಡ್ತೀವಿ. ಆದರೆ ಈ 12 ದಿನದ ರಜೆಯ ವೇತನ ಸಹಿತ ಏನಿದೆ ಆ ಹಣವನ್ನು ರಾಜ್ಯ ಸರ್ಕಾರವೇ ನೀಡಲಿ, ನಾವು ಭರಿಸ್ಲಿಕ್ಕೆ ಆಗೋದಿಲ್ಲ. ಈಗಾಗಲೇ ಭಾಳ ಕಷ್ಟವನ್ನು ಅನುಭವಿಸ್ತಾ ಇದ್ದೀವಿ, ಹಲವು ತೆರಿಗೆಗಳನ್ನು ಕಟ್ತಾ ಇದ್ದೀವಿ,
ಅವರು ಕೂಡ ಹೇಳ್ತಾ ಇರೋದು 80ಕ್ಕಿಂತಲೂ ಕೂಡ ಹೆಚ್ಚು ರಜೆಯನ್ನು ನಾವು ಈಗಾಗಲೇ ಸಿಬ್ಬಂದಿ ಕೊಡ್ತಾ ಇದ್ದೀವಿ. ಕಾರ್ಮಿಕಲಾದ ಹಿನ್ನೆಲೆಯಲ್ಲಿ, ಅಂದರೆ ಕಾರ್ಮಿಕ ಇಲಾಖೆ ವಿವಿಧ ಏನು ನಿಯಮಗಳೇನಿದ್ದಾವೆ, ಸೂಚನೆ ಏನಿದ್ದಾವೆ, ಇದರ ಹಿನ್ನೆಲೆಯಲ್ಲಿ 80ಕ್ಕಿಂತಲೂ ಕೂಡ ಹೆಚ್ಚು ರಜೆ, 365 ದಿನಗಳಲ್ಲಿ 80 ರಜೆಗಳನ್ನು ನಾವು ಕೊಡ್ತಾ ಇದ್ದೀವಿ. ಮತ್ತಷ್ಟು 12 ರಜೆಯನ್ನು ಕೊಡಲಿಕ್ಕೆ ಆಗೋದಿಲ್ಲ. ಈ ರೀತಿ ಏನಾದರೂ ರಜೆ ಕೊಡ್ತಾ ಹೋದರೆ ಮಹಿಳಾ ಉದ್ಯೋಗಿಗಳನ್ನು ತೆಗೆದುಕೊಳ್ಳೋದ್ರ ಬಗ್ಗೆನೂ ಕೂಡ ಸಾಕಷ್ಟು ಸಣ್ಣ ಪುಟ್ಟ ಕೈಗಾರಿಕೆಗಳೇನಿದ್ದಾವೆ ಅಥವಾ ಹೋಟೆಲ್ಗಳಿದ್ದಾವೆ, ಇವರು ಯಾಕೆ ತೆಗೆದುಕೊಳ್ಬೇಕು, 12 ದಿನ ರಜೆ ಕೊಡಬೇಕಾಗತ್ತಲ್ಲ ಅಂತಲೂ ಕೂಡ ಯೋಚನೆ ಮಾಡೋರು ಇದ್ದಾರೆ. ಇವೆಲ್ಲವನ್ನು ಕೂಡ ಸರ್ಕಾರ ಪರಿಗಣಿಸಬೇಕು. ನೀವು ವೇತನ ಸಹಿತ ರಜೆ ನೀವೇನು ಆದೇಶ ಹೊರಡಿಸಿದಿರಿ, ಸರ್ಕಾರನೇ ದುಡ್ಡು ಕೊಡಲಿ, ನಮಗೆ ಅದರ ಹಣವನ್ನು ನಾವು ಅವರಿಗೆ ಕೊಡುವಂಥ ಕೆಲಸ ಮಾಡ್ತೀವಿ. ಇದನ್ನು ನಾವು ಭರಿಸ್ಲಿಕ್ಕೆ ಆಗೋದಿಲ್ಲ ಅನ್ನೋದು FKCC ಅವರ ವಾದನೂ ಕೂಡ ಆಗಿದೆ. ಬಟ್ ಸರ್ಕಾರ ಇನಿಷಿಯೇಟ್ ತೆಗೆದುಕೊಂಡಿರೋದು ನಿಜವಾಗ್ಲೂ ಕೂಡ ಒಳ್ಳೆಯ ಉದ್ದೇಶ. ಈ ಹಿನ್ನೆಲೆಯಲ್ಲಿ ಈಗ ಮೊದಲು ಇನಿಷಿಯೇಟ್ ಅಂತ ತೆಗೆದುಕೊಂಡು ಆದೇಶವನ್ನು ಹೊರಡಿಸಿದೆ. ಅದರ ಹಿನ್ನೆಲೆಯಲ್ಲಿ ಈ ತಿಂಗಳಿಂದನೇ ರಾಜ್ಯ ಸರ್ಕಾರಿ ನೌಕರರು ಗುತ್ತಿಗೆ ಆಧಾರದಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ಮಾಡ್ತಿರುವಂಥ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಿರುವಂಥ ಮಹಿಳಾ ನೌಕರರು, ಹೊರಗುತ್ತಿಗೆ ಆಧಾರದಲ್ಲಿ ಸರ್ಕಾರಿ ಕಚೇರಿಯಲ್ಲಿ ಕೆಲಸ ಮಾಡ್ತಿರುವಂಥ ಮಹಿಳಾ ಹೊರಗುತ್ತಿಗೆ ನೌಕರರಿಗೂ ಕೂಡ ಈ ಸೌಲಭ್ಯ ಸಿಗುತ್ತೆ. ವೇತನ ಸಹಿತ ರಜೆ ಇರೋದು 12 ದಿನ. ಆದರೆ ಖಾಸಗಿ ಕಂಪನಿಗಳಲ್ಲಿ ಯಾವಾಗ ಅನ್ವಯ ಆಗುತ್ತೆ, ಇವರು ಒಬ್ಬರು ಕೋರ್ಟ್ ಮೊರೆ ಹೋಗಿದ್ರೆ ಇಲ್ಲ ನಮ್ಗೆ ಆಗೋದಿಲ್ಲ, ಭಾಳ ಕಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ರಾಜ್ಯ ಸರ್ಕಾರದ ಉದ್ದೇಶ ಇರೋದು ಮಹಿಳೆಯರ ಆತ್ಮಸ್ಥೈರ್ಯವನ್ನು ಹೆಚ್ಚಲಿಕ್ಕೆ, ಅವ್ರಿಗೆ ಆಗ್ತಿರುವಂಥ ಕಷ್ಟ ಏನಿದೆ ಅದರ ಹಿನ್ನೆಲೆಯಲ್ಲಿ 1 ದಿನವನ್ನು ರಜೆಯನ್ನು ಕೊಡೋದು ನಿಜವಾಗ್ಲೂ ಕೂಡ ಅದು ಅಗತ್ಯ ಅನ್ನೋ ಹಿನ್ನೆಲೆಯಲ್ಲಿ ತೆಗೆದುಕೊಂಡಂಥ ನಿರ್ಣಯ ಏನಿದೆ, ಇದಕ್ಕೆ ಈಗಾಗಲೇ ರಾಜ್ಯದ ಮಹಿಳೆಯರೆಲ್ಲರೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಬಟ್ ಖಾಸಗಿ ಕಂಪನಿಗಳು ಈ ವೇತನ ಸಹಿತ ರಜೆಯನ್ನು ಕೊಡಲಿಕ್ಕೆ ಹಿಂದೇಟಾಗ್ತಾ ಇದ್ದಾರೆ. ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಹೈಕೋರ್ಟ್ ಏನು ಸೂಚನೆ ಕೊಡುತ್ತೆ ಮತ್ತು ಇವರೆಲ್ಲರನ್ನೂ ಕೂಡ ಸರ್ಕಾರ ಯಾವ ರೀತಿಯಾಗಿ ಸೂಚನೆ ಕೊಟ್ಟು ಪಾಲನೆ ಮಾಡೋ ರೀತಿಯಾಗಿ ಸೂಚನೆಗಳನ್ನು ಕೊಡುತ್ತೆ, ಇವೆಲ್ಲವೂ ಕೂಡ ಮುಂದೆ ಏನು ಅಪ್ಡೇಟ್ ಮಾಹಿತಿ ಸಿಗುತ್ತೆ ಅದನ್ನು ನಿಮಗೆ ಕಾಲಕ್ಕೆ ಕೊಡ್ತಾ ಹೋಗ್ತೀನಿ. ಕ್ಯಾಮ್ರಾ ಪರ್ಸನ್ ಗುರುಶೇಖರ್ ಜೊತೆ ಶರಣು ಹಂಪಿ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.